ಓಲು ಅಲ್ಲಿ ಬೀಸರು ಈಸರು ಮರ್ಮೈ ಮರ್ಮೈ ಶ್ರೀರಾಮ ಮ್ಯಾನೇಜರ್ ಕುಡ್ಲ ಏನ್ ಬರ್ತೇನೆ ಎನ್ನ ಗೊತ್ತಲ್ಲ ಇವರಿಗೆ ತೂತ ಸಸಿದಾರನ ಕಮ್ಮಲ ನೆಕ್ಕಿಲಡಿ ಅಮ್ಮ ಕೊಡ್ಲ ಹಾ ತೂತೆ ಸುಮಾರು ಅಂದೆ ఆయన పల్లి ಕಥೆ దుమ్ము దత్తాయి ಅಂದೆ అవి ಉಳಿತಾರೆ ಇನ್ನು ಸರಿಯಾ ಸೇರ್ಲಂಚಾನೆ ಮುರಾನಿ ದಿಂಚಿ ಒಂಜಿ ಫೋನ್ ಇರಡ ಇಜ್ಜಿ ನಿಂತನ ಅಗ್ಲ ಏರನ್ನ ಏರಿಡ ಇತೆಮ್ಮಲ್ಲ ಮಿ ತಿಂಚಾದ ತಪ್ಪಾಯಿನಿಗೆ ನ್ಯಾಯಕ್ಕೆ ನೆನಪೋಯ್ಲಿ ಕೊಡ್ಸಿನಂಗೆ ಅಂಡ್ ಅಗ್ಲೇ ಕೇನಲ ಮಿತ್ತೆ ಕೇಸ್ ಪಾಡ ಸರಿಯಾ ಪಂಡ ಪಂಡ ಏನ್ ಪಂಪೆ ಏನು ಮುಜಿದ ನಿಜ್ಜಂಡ್ ಬ್ಯಾಂಗ್ಳೂರ್ ಇತ್ತೆ ಕೋಡೆ ರಾತ್ರಿ ಇಲ್ಲಾಗೆತ್ತ ರಾತ್ರಿ 2 ಗಂಟೆ ರಾತ್ರಿ ಆಯ್ತು 9:30 ಫ್ಲೈಟ್ ಲೇಟ್ ಆದ್ ಬತ್ತದು 11 ಗಂಟೆ ಕುಡ್ಲಾಗ ಲ್ಯಾಂಡ್ ಆಂಡ್ 11:30 12 1:30 ಗಂಟೆ ರಾತ್ರಿಗೆ ಎಂಡೆ ಬತ್ತೇನೆ ಮುರಾನಿ ಇಂಕ ಮುಕ್ಕಲು ಫೋನ್ ಮಾಡ್ತೇವೆ ಏಪ ಮುರಾನಿ ಮಂಡ ಅದು ಕೋಡೆ ಮುರಾನಿ ರಾತ್ರಿನ ಅಂದ್ ಮುರಾನಿ ಫೋನ್ ಮಲ್ತಾನಾಗ ಏನು ಪಂಡೆ ದಾದ ಅಲ್ಪದಲ್ಲ ಇನ್ಸಿಡೆಂಟ್ ಆದನ ದಾಲ ಇನ್ಸಿಡೆಂಟ್ ದಾಲ ಇಚ್ಚಿ ವಿಡಿಯೋಡು ದಾಲ ಇಚ್ಚಿ ದಾಲ ವಿಡಿಯೋಡು ದಾಲ ಗಲಾಟೆ ಮಲ್ತನ ದಾಲ ಇಚ್ಚಿ ಜೋರು ಮಲ್ತನ ದಾಲ ಇಚ್ಚಿ ಅಕ್ಲಕ್ಲಿಗೆ ಮಾತುಕತೆ ಆಯ್ನೆಲ್ಲ ದಾಲ ಇಚ್ಚಿ ಆ ಇಂಚು ರೋಡ್ ಕ್ರಾಸ್ ಆಪಿ ನಮ್ಮ ಪೊಣ್ಣು ಇಂಚು ತುಳೆ ಪೋನುಂಡು ಐದಕ್ಕ ಕೋಡೆ ಬಿಜೆಪಿ ತಕ್ಕಲು ಬತ್ತಿತ್ತು ಒಂಜಿ ಐಕೊಂಜಿ ರಂಪಟ ಆಯ್ನವು ಒಂದು ಅಂಡ ನಿಖಿಲ್ ಸ್ಟೇಷನ್ ಪೋಯಿನಲ ಕಂಪ್ಲೇಂಟ್ ಕೊರ್ನಲ ಇಂಕ ಗೊತ್ತಿಜ್ಜಿ ಏನು ಬುಕ್ಕಾಯ್ಕಿ ಇನ್ಫ್ಲೂಯೆನ್ಸ್ ಮಲ್ಪೇರ್ಲ ಏನು ಅಕ್ಕಲ್ಲ ಎಂಡ ಏರ್ಲ ಪಕ್ಕ ಆಯ್ಕಿ ಇನ್ಫ್ಲೂಯೆನ್ಸ್ ಮಲ್ಪೇರ ಎಂಡ ಏರ್ಲ ಎಂಕ ಫೋನ್ ಮಲ್ತನಲ್ಲ ಇಜ್ಜಿ ನಿಖಿಲ್ನ ಕಡೆ ಹಿಡ್ದಲ್ಲ ಏರ್ಲ ಇಂಚ ಆತನ ಈ ಭಾಗಡ್ಲ ಇಂಚ ಮುಲ್ಪ ಇಂಚ ಆತನ ಹಿಡ್ದು ಕೇಸ್ಗೆ ಸ್ಟೇಷನ್ಗೆ ಪೋಯಿನಲ ಇಂಕ ಗೊತ್ತಿಜ್ಜಿ ಕಂಪ್ಲೇಂಟ್ ಲಾಡ್ಜ್ ಅಂದೆ ಅದು ಇನ್ಸಿಡೆಂಟ್ ದಾದ ಆತಂದೆ ಆತನ ದಾಲಜ್ಜಿ ವಿಷಯ ಇಂಚಿನವಂಡ ಬೊಲ್ಪು ಆಲ ಏ ಪಳಬೋಪನ 6:50 ಆನಿ ಒಂಚೂರು 5 ನಿಮಿಷ ಬೇಗ ಸ್ಕೂಟಿ ಪದಂ ಗೋಪಾಲು ಸ್ಕೂಟಿ ಪದಂ ಬೋದು ಕುಶರಟ್ಟೆಡು ಸೊಸೈಟಿ ದ ಪಿರಾವುದಿ ಗೋಪಾಲು ಸ್ಕೂಟಿ ಒಂದು ಸ್ಕೂಟಿ ಕೊನನಗನಿ ಕೊನದು ದೀದ ಬನ್ನಗ ಬತ್ತಲ್ ಬಂತನಗೆ ಯಾಗ್ಲೆ ಬಸ್ ಇತ್ತು ನಮಕ ಅರ್ಥ ಬಂಡೆ ಬತ್ತಲ್ ಬನ್ನಗ ಅರ್ಥ ಬಂಡೆ ಬತ್ತಲ್ ಬಂತನಗೆ ಎಂಡು ಅಂಚಂಬಲ್ ಕೋಡಿತಲ್ಲ ತನಗನಿ ಊರಿ ಮಾತ್ರ ಒಂದು ಫಿಲೋಮಿನಾ ಕಾಲೇಜ್ ಇತ್ತನ ಐತೆ ಊರಿ ಆಯನೂರಿ ಯಾನ್ ಗೊತ್ತುಂಡು ತೇಜಿ ಅಂಚೆ ಬತ್ತಲ್ ಅಂಬಳೆ ಕೋಡಿಗೆ ಅಂಡಿತು ಅಂಚಂಬಲ್ ಪೀಸ ಬತ್ತಲ್ಗೆ ಆಪೆ ಸೈಡ್ ಹೋಗ್ನಲ್ಲ ಈ ಸೈಡ್ ಅಂಗಡಿ ಆಲೆ ಜನ ಸೊಸೈಟಿ ಬರಿ ಓಪನ್ ಅಲ್ಲೂ ಕ್ರಾಸ್ ಆಪನೆ ಪೇರ್ದ ಡಿಪೋದಲ್ಲ ಕ್ರಾಸ್ ಆಪನೆ ಒಂದು ಒಂದೇ ಅಂಗಡಿ ಓಪನ್ ಇಪ್ಪನೆ ಬರ್ಕೊಂಡು ಅದನ್ನ ಬಂಡೆರ ಅದಕ್ಕೆಲ್ಲ ಸಂಬಂಧ ಅದಕ್ಕೆ ಅಂಚೆ ಬನ್ನಗ ಬಲ್ ಐ ಫಾಸ್ಟ್ ಬರ್ತಿಗೆ ಫಾಸ್ಟ್ ಬತ್ತಂದು ಇಂಚೆ ತಿರುಗುತ್ತು ನಾವು ಚೂರಿ ಇಂಚೆ ಮಂತು ಬಿಡ್ಲಿ ಬಲ್ ಆಯ್ನತ್ ಕೋಡಿಗೆ ಸೀದಾ ಅಂಗಡಿ ಇಂಚನೆ ಬತ್ತೆ ಬತ್ತನೆ ಒಂದು ಆಯ್ತು ಕೈ ಒಂತ ಒಂದು ಅದು ಬೋದು ಒಲಿ ಜನ ಕತ್ತಿ ನಿಂಚ ಬತ್ತೊಂದು ಆಯ್ತು ಮಂಪೇರ ಬತ್ತನೆ ಇಂಕ್ಲೆ ಗೊತ್ತಿದೆ ಆದ ಪೊನ್ನ ಕೋಡಿಗೆ ಆವ ಅವಂತ ಇತ ಚೂರಿ ತೂದನ ಅಥವಾ ವಾಯ್ ಕ್ರಾಸ್ ಆನಗಲ ಬಲ್ ಪೋಪನಲ್ಲ ಒಂಜೆ ಕ್ರಾಸ್ ಆತನೆ ಬುಕ್ಕೋನೆ ಮಲ್ ಪಾಸ್ ಆಯ್ನೆ ಕ್ರಾಸ್ ಆಯ್ನೆ ಬಾಲ ಮುಟ್ಪಾಡಿನೆ ಕ್ರಾಸ್ ಆನಗ ಇಂದೆ ಇಂಚ ಬತ್ತೊಂದು ಪಾಸ್ ಆಯ್ ಮಲೆ ಇಡಿ ಪಂಡ ಇಡಿ ಆಕ್ಷೇಕತಾರ ಗುಲ್ತ ಆಲ ಒಂದು ಆಲೆಗಿಲೆ ಸಿಕ್ಕದನ್ನ ಬಿಟ್ಕೊಂಡು ಆಲ್ ಇಡಿ ನೆಟ್ವರ್ಕ್ ಕಡಿಮೆ ತುಯರತೆ ಕಾಡತೆ ನೆಟ್ವರ್ಕ್ ಕುಜಿದೆ ಐಕು ಹೊಡದು ಅಲ್ಲ ಅತ್ತಿಗೆ ಮಗಲ್ಲ ಲೋಟಿ ನಾಳೆ ಕಾಲ್ ಅನ್ಕೊಂಡಲ್ಲ ಬುಕ್ ಇಂಕ್ಲ ಫಂಕ್ಷನ್ ಬರತ್ತಲ್ಲ ತನ 10 ಗಂಟೆ ನಗ ಅಲ್ಲಿ ಕಾಲ್ ಅನ್ಕೊಂಡೆ ಇಂಕ್ಲೆ ತಿಕ್ಕಲಿ ಇಂಚೆ ಇಂಚ ಬಂದ ಅಂಚೆ ಮಧ್ಯಾಹ್ನ ವಾಪಸ್ ಬತ್ತಲ್ಲ ಅಂಚೆ ಇಂಕ್ಲ ಪೊಲೀಸ್ ನಗಲೆ ತೆರಿಪಾಯಿನೆ ನೆಕ್ ಅಗ್ಲ ಎಂಚಿನ ಪಂಚಾದಿ ಎಲೆತ್ತೆ ಏರಿ ಅಗ್ಲ ಇತ್ತೆ ಜವನೇರ್ನ ಇಲ್ಲ ತಗ್ಲ ಏರು ಗೊತ್ತಿಜಿ ಫೋನ್ ಅಂತ ಬಂದೆ ಇಂಚೆ ಇಂಚ ಒಂಜಿ ಬಯ್ಯ ಪಂಚಾದಿ ಅಂತದನ ಇಂಕ್ಲ ಆವುನಂಡ ಐಕು ಹೊಡದು ಪೊಲೀಸ್ ನಗಲ ಫಸ್ಟ್ ತೆರಿಪಾಗ ಬಂದದು ತೆರಿಪಾನಗ ಏರು ಇಲ್ಲ ಎಂಕ್ಲ ಫಂಕ್ಷನ್ ಉತ್ತರ ಪಕ್ಕ ಮೆಗ್ಗಿಯನ ಎನ್ನ ಇಲ್ಲ ಪಕ್ಕ ಮೆಗ್ಗಿಯನ ಕನ್ನ ಮಿಕ್ಕಿ ಪೊಲೀಸ್ ಕೋಮಂಟ್ ಅನ್ನಗ ಪೊಲೀಸ್ ಬಂದಿರುವ ಇಕ್ಕನಿಗೆ ಒಂದು ಕಂಪ್ಲೇಂಟ್ ಕೊಡ್ತು ಬುಕ್ಕ ಪಂಚಾಯತಿಗೆ ಕಂಪ್ಲೇಂಟ್ ಅಂಚೆ ಪೊಲೀಸ್ ನಗೆ ಕಂಪ್ಲೇಂಟ್ ಕೊಡ್ತೆ ಪಂಚಾಯತಿಗೆ ಬರ್ತನೆ ಪಂಚಾಯತಿಗೆ ಇಂಚೆ ಮಾತಾಡ್ದಾಗ ಪೊಲೀಸ್ ನಗೆ ಕಲರ್ ಡ್ರೆಸ್ ಬರ್ತದೆ ಅಗ್ಲ ಕತ್ತನ್ ಕೊಯ್ದು ಅವನ್ನ ಪಿರಾವದಾಗಲ ಇಂಚಿನ ಹೋಗ್ತದ ಇತ್ತ ಇಂದೊಂದು ಹತ್ತವಣ್ಣೆ ಇಂಚೆ ಎಂಕ್ಲ ಪಾತೆ ನನಗೆ ಏನ್ ಕಂಡೆ ಈ ಕ್ಲಾಸ್ಮೆಂಟ್
ಒಂಜಿ ಸಂಘ ಪಾಗಿಯ ಸಂಘ ಅಂಚಿನ ಗ್ರೇಟ್ ಉಂಡು ಒಂಜಿ ಕ್ಲಾಸ್ ನೋಡ್ಪಡ ಅಂಚಿನ ಒಂದು ಗ್ರೇಟ್ ಉಂಡು ಕರೆಕ್ಟ್ ಐನ ಪುರ ಎಡ ಉಡುಗಡಪ ಉಂದು ಅಂತ ಪಂಡೆ ಪಿರಾವುಡು ಗೆಲ್ತವನಿಲ್ಲ ಇವರ ಏರಿ ಆಗಿಲ್ಲ ಜವನೇರ್ ಜವನೇರಿ ಪಿರಾವುಡ್ದಾಗ ಆಯ್ತು ಪೊಲೀಸ್ನಗಳು ಪಂಡ ನಮ್ಮ ಇಕ್ಕಲ ಜಪ್ಪನಾಗ್ಲತ್ತ ನಂಗೆ ದಾಯ ಬಿಡು ಇತ್ತೆ ನಮ್ಮ ಜೋಕ್ಲೆಗ್ ಅಮ್ಮೆರೆಗ್ ಅಣ್ಣ ಅಪ್ಪಗ್ ಸ್ಟೇಷನ್ ಹೋದು ಒಂದು ಕೊರ್ಪುಣ ಇಜ್ಜಿ ನಿತ್ತುಂಡ ಎಂಕಲ ಮಿತ್ತ ಕಂಪ್ಲೇಂಟ್ ಮಾಡ್ಕೊಂಡ ನಿತ್ತುಂಡ ಎಂಕಲ ಮಿತ್ತ ಕಂಪ್ಲೇಂಟ್ ನಿಖಲ್ನ ಮಿತ್ತೆ ಕಂಪ್ಲೇಂಟ್ ಇತ್ತೆ ಎಂಚಿ ನಾಯಿನೆ ತುಲೆಕ್ಕ ಏನು ಒಂಜಿ ಬನ್ಪೆ ಈ ರಾಜಕೀಯದಕ್ಲಿ ಇದಾದ ಅನ್ಬಿಟ್ಟು ಬಿಜೆಪಿ ಅವಡು ಕಾಂಗ್ರೆಸ್ ಅವಡು ಏನು ಕಾಂಗ್ರೆಸ್ ಅಕ್ಲಿ ಬಿಜೆಪಿ ಸರಿ ಸರಿ ಒಂದು ರಾಜಕೀಯದಕ್ಲಿಗೆ ರಾಜಕೀಯ ಮಲ್ಪೊಡು ನ್ಯಾಯ ಬೋರ್ಡ್ ನ್ಯಾಯ ನಿಜವಾದ ಅನ್ಯಾಯ ಆದ್ರಿಂದ ಏನ್ ಐಕ್ಯ ಕೇಂದ್ರ ಏನಿತ್ತೆ ಅಕಲ ಅಡೆಲ ಪೋಯ್ ಇಡೆಗಲ ಬತ್ತೆ ಅಡೆಗಲ ಇದು ಈರ್ಲ ಅನುಭವ ಇತ್ತಿನಾರ ಈರ್ದ ಅನುಭವ ಪನೋಡದಲ್ಲ ಇಜ್ಜಿ ಈರ್ನಿಕಲ್ನ ಲೋಕ ಸುತ್ತಿನಕ್ಲಿ ಜೋಕ್ಲೆಗಲ ಗೊತ್ತಿಪ್ಪುಂಡು ರಾಜಕೀಯದಕ್ಲಿಗೆ ಒಂಜಿ ರಾಜಕೀಯ ಮಲ್ಪೊಡು ಐನು ಒಂಜಿ ಮಲ್ತದೆ ನಮ್ಮ ಪುತ್ತೂರುಡ್ಲ ಒಂಜಿ ಆತಿನ ಕಮ್ಯುನಲ್ ಆತಿನ ಮಲ್ಪೊಡು ಒಂಜಿ ಸೃಷ್ಟಿ ಮಲ್ಪೊಡು ಎಂಕ್ ಅಂಚಿನ ಮಾಹಿತಿ ಬದ್ ಏನು ಮೂಲು ಅಕಲ್ನಡೆಗಲ ಪೋಯ್ ಅಂಗಡದಾಡ್ಲ ಕೆಂಡ ನೀರು ಪಲ್ಲೆ ಕೊನೆ ಅಂಗಡದಾಯ ಪಣ್ಣ ಉಂಡತ್ತ ಏನ ಸಂಬಂಧದ ಆಯ ಕಣ್ಣೆಡು ರೂಟ ಪೋದು ಕೇಳಿದ್ದೇನೆ ಒನ್ನ ಪೇರೆ ನಾಲ್ಕು ಸಾಕ್ಷಿ ಆದ ಆಯಡ ಪೋದು ಕೇಳಿದ್ದೇನೆ ಸಂಬಂಧದ ನಿಗಡ ಅಣ್ಣನಿಗೆ ನಿಗಡದಾರ ಎಂತ ಪಾರ್ಟಿ ತಾನೆ ನಮ್ಮ ಅಂಚಿನ ನಿಗಲೆ ಗೊತ್ತುಂಡತ್ತ ಏನಾಯ್ತು ಇಂದು ಇಟ್ಲ ಸತ್ಯ ಇಂಗೆ ಎಂಚಿನ ಮಣ್ಣೆ ಕುಂಡ ಇಂಗೆ ಮಣ್ಣೆ ಎಂಚಿನ ಎಂಕ ಎಂಕ ఆయన గుర్తొనే ఇజ్జి ఏరుంది గుర్తు ఇజ్జి ఏరు మారే చూరి ఉండ ఇండ ఇంచెంచ ఆతండు విషయం ఇంచెంచ ఆతను కుసాల దాಯ್ತಾ ಆಲಿ ಆ ಇಂಚನೆ ಇತ್ತೆ ಈರ್ನ ಒಂಜಿ ಬೇಲೆ ನಮ್ಮ ಎಂಚ ಪನ್ಪುಣೆ ಇತ್ತೆ ಎಂಚ ಪನ್ಪುಣೆ ಇಂಚ ಪೋಣಂಗ ಅದು ಏರೇ ನಮ್ಮನೆ ಎಂಚ ಆಪುಣ ಲೋಕಡು ಆಪುಣ ತೂಂಡತ ಇತ್ತೆ ನಮ್ಮ ಇತ್ತೆ ಅಗಲ ಮುಂದೆತ್ತು ಓ ಇತ್ತೆ ನಮ್ಮದಲ್ಲ ಈ ನಮ್ಮನೆ ಪೋಪುಣವೆ ನಮ್ಮ ಇತ್ತೆ ಅಗಲ ಮುಸ್ಲಿಮ್ಸ್ ಒಂದು ಉಂಡತ್ತು ನಮ್ಮ ಕೇಸಿಗೆ ಇಜ್ಜಲ್ನ ಪೋಪುಣವೆ ಓ ನಮ್ಮ ಬಾಕಿದ ಬರ್ಪುಣ ಹಿಂದೂ ನಾಯಕಲ ನಮ್ಮ ಪೋಪುಣವೆ ದಾಲಂದು ಮುಸ್ಲಿಮ್ಸ್ ಅದೇ ಅದೇ ಇತುಲೆ ತಪ್ಪು ಬಂಡ ಜನಕ್ಕಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಒಂದು ಅದ ಆತಲಿ ಅಕಲಿತೇನೆ ಅಕಲಡೆ ಪೋಣಕಲ ಕನತಿರ್ಲ ನಿನ್ನೆ ತುಜು ಎಂಕ್ಲ ಜೀವ ಒಂದು ತಿಂದಿದ್ದು ಪೋತು ಅತ್ತಂದ ಎಂಕ್ಲ ಕಣ ಅಂಚ ಮಲ್ಪಡ ಇತ್ತೆ ಎಂಚ ಮಲ್ಪೇರು ನನ್ನ ಮನೆ ಗೊತ್ತಿತ್ತು ಪ್ರಾಸ್ತಾವಿಕ ಪೊಣ್ಣಗೆ ಬೋಡಿಗೆ ಆತದೆ ಐಲ ಮೆತ್ತೆ ಬೋಡಿಗೆ ಅವು ಪೋಯಿನ ಟೈಪ್ ಅಂಚ ಆತನಂದು ಆಲ್ ಇಜ್ಜನ ಹಚ್ಚಿನ ಬೊಕ ಜೋಕ್ ಎನ್ನ ತಕೊಂಡು ಇಂದು ನರ್ತು ಅಗಲ್ ಒಂಜಿ ಒರಿಯಡ ಪಾತೆ ಅಗತ್ಯತನ ಮಾತ್ರ ಇತ್ತೆ ಆಪುಣ ಆಲ ಅಂಗಡಿಗೆ ಬಲಿಪುಣ ಆಗ್ಲೇನು ತೂತ ಅಂಗಡಿಗೆ ಆ ತನಕ ಇಂಚನೆ ಹೋಯ್ ಇಂಡಿಯಾ ದುಂಬು ಬಾಸಾಯ್ ಇಂಬಾಲೆ ಇದ್ದು ಅಂಗಡಿ ಇದ್ದೇನ ಅಂಗಡಿ ಕುಸಾಲ ಪನಿಯಡ ಜನನ ಮನುಷ್ಯರ ತಾನೆ ಗಿಡಪಾಗನೆ ಬಂತೆ ಕುಸಾಲಡ ಇಂದ ಆಯ್ ಪತ್ತಿನ ಇರ್ತಾರೆ ಇದ್ದೇನ ತಲೆಗೆ ಭಾಗವತ ಮಾಡ ಆಯ್ ನಾ ದುಂಬು ಅತ್ತು ಇಂಬಾಲೆ ದುಂಬು ಹೋಯ್ಗೆ ಹೋದಿನ ಇರ್ತಾರ ಅಂಚ ಬೊಕ ಎಂಕಲ ಸಂಬಂಧದಾಗ್ಲೆ ಕೊಡ್ತಾನೆ ಓಡೆ ಇತ್ತ ಕಂಪ್ಲೇಂಟ್ ಎಂಕಲ ಮಿತ್ತಿಗೆ ಏರ್ನ ಸಂಬಂಧದಾಗ್ಲೆ ಸಂಬಂಧದಾಗ್ಲಿಕ್ಕೆ ಏನಿದಾನೆ ಏರಿಕೆನ್ನ ಸರಿ ಏರಿಕೆನ್ನ ಅಕಲಿ ಕೇಸ್ಕೋರ್ರೆ ನಿಖಲ್ ನಾಕ ಮಿತ್ತೆಂದು ಅದು ನಿಖಲ್ ಸುರುಕ್ ಅಕಲ ಮಿತ್ತಿ ಕೇಸ್ಕೋರಿಯಾರ ಅವು ಕೊಡ್ತಾನೆ ಅಕಲ್ ಕೂಡ ನಿಖಲ ಮಿತ್ತಿ ಕೇಸ್ಕೋರಿಯಾರ ಪಂಚಾಯತಿಗೆ ಬಂದಾಗ ಪೊಲೀಸ್ ತಗಲಿ ತುಬೈರಕ್ಲೆ ಮತ್ತಾಗ್ಲೇ ಪಂಚಾಯತಿಗೆ ಅವ್ರು ಒಂದುಂಡ ಅರ್ಧ ಅಗಲ ಅಂತ ಕೊಂಡೆ ಹಿರಾವಡು ಜವನೇರು ಪುರ ತಿರ್ತೊಂದು ಅಂತ ನಿತ್ತ ಪುರ ಓಲು ನಿಖಲ್ ಪಾತಿಯರ್ ಎಂಕ್ಲ ಪಾತ್ಯರ್ನ ತಿರ್ತು ಓಳುತ್ತುಂಡ ಮುಲ್ಪ ಸರಿಸ್ ಉಂಡುಂಡತ ಅಲ್ಪ ಪಾತ್ಯರ್ನ ಏರ್ ಬರ ಅಗಲ ಅಗಲ ಕರೆಕ್ಟ್ ಏರ್ ಅಗಲ ಒಂಜಿ ಇತ್ತಂಡು ಅಗಲ ಕರೆಕ್ಟ್ ಅಗಲ ಇತ್ತನೆ ಎಂಕಲ ಕರೆಕ್ಟ್ ಏರ್ಲ ಬೇತೆ ನಿಖಲ್ ಪಾತ್ಯರ್ ಏನ ಭಾವನ ಆಗ್ಲಿತ್ತೇರು ಇಂದು ಈತ ಇದ್ದಾನೆ ಇತ್ತನೆ ಬಾಕಿ ಎಲ್ಲ ಇದ್ದಾನೆ ಬೊಕ ಎಂಕಲ ದಾಲ ಹೆಚ್ಚಿಗೆ ದಾಲ ಪಾತಿರ್ತಾನೆ ಜೋ ಆತನ ಆತನಂದು ಬೋರ್ಚನ್ನ ಒಂಜಿ ವಿಷಯದಾಲ ಇತ್ತು ನಮ್ಮ ಎಲ್ಲ ಪೊಣ್ಣುಲ ಸಾಧಿ ನಡಕ್ತಾರೆ ಪೊಣ್ಣಾಗ ಪೋಡಿಗೆ ಆತನೆ ನಿಖಲ್ನ ಕಾಲ ಜಾತಿ ಪೊಣ್ಣು ಪೋಡಿ ತೊಂದು ಪೊಣ್ಣುಗೂ ಒಂದು ಆತದೆ ಐನ ನಿಖಲ್ನ ಕಾಲ ಜಾತಿ ಅಲ್ಬೋತ್
వాళ్ళు వాళ్ళు అక్కడ నడుస్తారు అలాగే ಪುತ್ತೂರಿನ ನರಿಮುಗ್ಗರಿನಲ್ಲಿ ನಿನ್ನೆ ಮೊನ್ನೆ ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚುವಂಥ ಕೆಲಸ ರಾಜಕೀಯ ವಲಯದಲ್ಲಿ ಬಂದಿರುವುದು ನನ್ನ ಗಮನಕ್ಕೆ ಬಂದಿದೆ. ನಾನು 2 ದಿವಸ ಬ್ಯಾಂಗ್ಳೂರಿನಲ್ಲಿದ್ದೆ. ನಿನ್ನೆ 2 ಗಂಟೆ ರಾತ್ರಿಗೆ ನನ್ನ ಪುತ್ತೂರಿನ ನಿವಾಸಕ್ಕೆ ಬಂದು ನಿನ್ನೆ ರಾತ್ರಿ ನನಗೆ ಇಲ್ಲಿ ರಾಜಕೀಯ ವಿದ್ಯಮಾನಗಳು ನಡೆದಿರುವಂಥ ವಿಷಯ ನನಗೆ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ನಾನು ಇಬ್ಬರು ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಇಬ್ಬರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆಯಿತು. ಆ ಅಂಗಡಿಯವ್ರ ಹತ್ರ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಹುಡುಗಿ ಕಡೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು 6:30 ಗಂಟೆ 7 ಗಂಟೆ ಸಮಯದಲ್ಲಿ. ಆಗ ಹುಡುಗ ಚೂರಿ ಹಿಡ್ಕೊಂಡು ವಾಪಸ್ ದಾಟುವಂಥ ಸಮಯದಲ್ಲಿ ಹುಡುಗಿಗೆ ಹೆದರಿಕೆ ಆಗಿದೆ. ಹುಡುಗಿ ಹೆದರಿಕೊಂಡಿದ್ದಾಳೆ. ಬೈ ಚಾನ್ಸ್ ಅವಳು ಬರುವಾಗ ಏನಾದರೂ ಅವರಿಗೆ ಚೂರಿಯಲ್ಲಿ ಚುಚ್ಚುತ್ತಿದ್ರೆ ತೊಂದರೆ ಆಗ್ತಾ ಇತ್ತು. ಅವಳಿಗೆ ಗೊತ್ತಿರಲಿಲ್ಲ ಇವರು ಚೂರಿ ಹಿಡ್ಕೊಂಡು ಬರುವಂಥದ್ದನ್ನು ನೋಡಿ ಹುಡುಗಿ ಹೆದರಿದ್ದಾಳೆ ಅನ್ನೋ ವಿಚಾರವನ್ನು ಈ ಹುಡುಗಿಯ ತಂದೆ ತಾಯಿ ನನ್ನ ಹತ್ರ ಹೇಳುವಂಥ ಕೆಲಸವನ್ನು ಹೇಳಿದ್ದಾರೆ. ಅದೇ ರೀತಿಯ ಹುಡುಗರ ಕಡೆಗೆ ಹೋಗಿ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾವು ಏನಂತ ದೃಷ್ಟಿಕೋನ ಹಿಡ್ಕೊಂಡು ಹೋಗಿದ್ದೇ ಅಲ್ಲ. ನಾವು ಪ್ರತಿ ದಿವಸ 6:30 7 ಗಂಟೆಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ ಹೋಗುವಾಗ ಬ್ರೆಡ್ ಅಂಗಡಿಯಿಂದ ತಗೊಂಡಿದ್ವಿ. ಆ ಬ್ರೆಡ್ಗೆ ಜಾಮೇನ ಹಾಕ್ಲಿಕ್ಕೆ ಅದನ್ನು ಓಪನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಗಡಿಯವರಿಂದ ಚೂರಿ ತಗೊಂಡು ಅದನ್ನು ಓಪನ್ ಮಾಡಿ ಆ ಚೂರಿಯನ್ನು ವಾಪಸ್ ಕೊಡ್ಲಿಕ್ಕೆ ಹೋಗುವಾಗ ಹುಡುಗಿ ಆ ಕಡೆಯಿಂದ ದಾಟ್ತಾ ಇದ್ಲು. ಆಗ ಅವಳು ಆ ಕಡೆ ಪಾಸ್ ಆಗಿದ್ದಾರೆ. ಅಲ್ಲಿ ಯಾವುದು ಬೊಬ್ಬೆ ಆಗಲಿ ಮಾತುಕತೆ ಆಗಲಿ ಯಾವುದೂ ನಡೆದಿಲ್ಲ. ನಾವು ಕೂಡ ಅಂತ ಏನೇ ವಿಚಾರದಲ್ಲಿ ಆ ಮಧ್ಯದಲ್ಲಿ ನಾವು ಅಂಥದ್ದು ಏನು ನಮ್ಮ ಕನಸಿನಲ್ಲೂ ಕೂಡ ನೆನೆಸಿಲ್ಲ ಅಂತ ಹೇಳ್ತಾರೆ. ಅಂಗಡಿಯವರ ಹತ್ರ ಕೇಳುವಾಗ ಇಲ್ಲ ಅಂತ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಆ ಹುಡುಗಿ ನನ್ನ ರಿಲೇಟಿವ್, ಅವಳು ನನ್ನ ಅಂಗಡಿಗೂ ಬಂದಿಲ್ಲ, ಅವಳು ಸೀದಾ ಹೋಗಿದ್ದಾಳೆ. ಇವಳು ದಾಟುವಾಗ ಅವರು ಆ ಕಡೆಯಿಂದ ಬಂದದ್ದೇ ಹೊರತು ಅದು ಇನ್ಸಿಡೆಂಟ್ ಆಗಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ವಿಚಾರವನ್ನು ಅಂಗಡಿಯವರು ಹೇಳಿದ್ದಾರೆ. ನಾನು 2 ಕಡೆಯವರ ಹತ್ರ ಹೇಳಿದ್ದೀನಿ, ನೋಡಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ಆಗೋದು ಸಹಜ. ಆದರೆ ಹುಡುಗಿ ಕಡೆಯವರು ಏನು ಹೇಳೋದಂತೆ, ನಾವು ನ್ಯಾಯ ಕೇಳಲಿಕ್ಕೆ ಸ್ಟೇಷನ್ಗೆ ಹೋದಿವಿ, ನಮ್ಮನ್ನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ತುಂಬ ಹೊತ್ತಾಯಿತು, ನಮ್ಮನ್ನು ಕಾಯಿಸಿದ್ದಾರೆ ಸ್ಟೇಷನ್ನಲ್ಲಿ. ನಾನು ಅದಕ್ಕೆ ಹೇಳಿದೆ, ಸಾಧಕ ಬಾಧಕವನ್ನು ನೋಡಲಿಕ್ಕೆ ಈ ಕೇಸನ್ನು SP ಅವರು ಹ್ಯಾಂಡಲ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಲ್ಲ. ವಿಡಿಯೋ ಫುಟಿಂಗನ್ನೆಲ್ಲ ತೆಗೆದು ಮಾಡಲಿಕ್ಕೆ ನೋಡುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಂಡಿರ್ಬೋದು. ಸಾಧಕ ಬಾಧಕವನ್ನು ನೋಡಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 2 ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಸತ್ಯಾಸತ್ಯತೆಯನ್ನು ನೋಡಿ SP ಅವರು ಡಿಸಿಷನನ್ನು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂಥ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. ಆದ್ದರಿಂದ ನಾನು ಇಬ್ಬರಿಗೂ ಹೇಳಿದ್ದೀನಿ, ನೋಡಿ ರಾಜಕೀಯ ಮಾಡುವವರು ರಾಜಕೀಯ ಮಾಡಲಿಕ್ಕೆ ಬರ್ತಾರೆ, ಅವರಿಗೆ ಅದೇ ಅಭ್ಯಾಸ ಇರ್ತದೆ. BJPಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈಗ ಚುನಾವಣೆ ಬಂತು, ಚುನಾವಣೆ ಬಂದಾಗ ಇನ್ನು ಯಾರಾದ್ರೂ ಒಬ್ಬ ಹಿಂದೂ ಸತ್ತರೆ ಬೇರೆ ಅವರಿಗೆ ಎಲ್ಲಿಗೆ ಏನು ಬೇಡ, ಇಲ್ಲಿ ಹಿಂದೂ 2 ಸಾಯ್ತದೆ, ಅಲ್ಲಿ ಮುಸ್ಲಿಂ 2 ಸಾಯ್ತದೆ, ಅವರಿಗೆ ಸಾಕು ವಿನ್ ಆಗ್ಲಿಕ್ಕೆ, ಬೇರೆ ಏನು ಬೇಡ. ಇವರು ಇಷ್ಟರವರೆಗೆ ಹೆಣ ಇಟ್ಟುಕೊಂಡೇ ರಾಜಕೀಯ ಮಾಡಿದಂಥವ್ರು. ನಾನು ಹೇಳುವುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ನಾವು ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಲಿಕ್ಕೆ ಅಂತ ಹೋಗಬೇಡಿ. ಪುತ್ತೂರು ಶಾಂತ ಆಗಿದೆ. ದಯಮಾಡಿ ಇಲ್ಲಿ ಬಂದು ಯಾವುದೇ ವಿಚಾರಗಳನ್ನು ತಗೊಂಡು ಅವರು 2 ಕುಟುಂಬದವರು ಒಳ್ಳೆದ ರೀತಿಯಲ್ಲಿ ಇರಲಿ. ಅವರಿಗೊಂದು ಮಗ ಇದ್ದಾರೆ, ಅವರಿಗೂ ಮಗ ಇದ್ದ, ಯಾರ ತಾಯಿಯ ಮಗನನ್ನು ಇನ್ನು ಯಾವ ಲೋಕಕ್ಕೆ ಕಳಿಸುವಂತ ಕೆಲಸವನ್ನು ನೀವು ಮಾಡಬೇಡಿ. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ.
ಅಶೋಕ್ ರೈ ಅವರು ಮಾತಾಡಿಲ್ಲ, ಅಶೋಕ್ ರೈ ಅವರಿಗೆ ಕುಮ್ಮಕ್ ಕೊಟ್ಟಿದ್ರು ಅಂತ ಹೇಳ್ತಿರಲ್ಲ. ಮಹಾಲಿಂಗೇಶ್ವರ ದೇವರಲ್ಲಿ ಆಣೆ ಮಾಡಿ ಹೇಳ್ತೀನಿ, ನಾನು ಯಾರಿಗೂ ಕೂಡ ಫೋನ್ ಮಾಡಲಿಲ್ಲ. ಈ ಇನ್ಸಿಡೆಂಟ್ ಅಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಇವ್ರು ಹೇಳ್ತಾರಲ್ಲ, ಇವರು ರಾಜಕೀಯ ಮಾಡೋದನ್ನು ಯಾವತ್ತಿಂದ ನಾನು ನೋಡಿದ್ದೀನಿ. ರಾಜಕೀಯ ಮಾಡಿ ಸ್ವಾಮಿ. ಆ ಸಂಸದರು ಬಂದು ಇಲ್ಲಿ ಏನೇನು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇವಾಗ ಇವ್ರದ್ದು ಟಾರ್ಗೆಟ್ ಇರೋದು ಒಂದೇ, ಈ ಪುತ್ತೂರು ದಕ್ಷಿಣ ಕನ್ನಡ SP ಮತ್ತೆ ಕಮಿಷನರ್ ಇಲ್ಲಿಂದ ಓಡಿಸ್ಬೇಕು, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರಿಗೆ ಧರ್ಮದ ರಾಜಕೀಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ 3 ವರ್ಷದಿಂದ. ಇವರಿಗೆ ಯಾರ್ದು ಜೀವ ಸತ್ತಿಲ್ಲ 3 ವರ್ಷದಿಂದ. ಇದರಿಂದ ಇವರಿಗೆ ರಾಜಕೀಯ ಮಾಡ್ತಾ ಇಲ್ಲ. ಜನಗಳು ಈಗ ಅಭಿವೃದ್ಧಿ ಕಡೆಗೆ ಹೋಗುವಂತದನ್ನು ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾರ ತಾಯಿಯ ಹೊಟ್ಟೆಯಲ್ಲಿ ಉಂಡದ ಮಗು ಆ ಮನೆಗೆ ಹೋಗಿದ, ಹೆಣ್ಣು ಮಗಳ ಮನೆಗೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದು ಕೃಷಿ ಮಾಡಿ ಜೀವನ ಮಾಡುವವರು, ಅವರ ಮಕ್ಕಳನ್ನು ಯಾಕೆ ನೀವು ಟಾರ್ಗೆಟ್ ಮಾಡಿಸ್ತೀರ ಈ ಸಮಾಜದಲ್ಲಿ? ಅವ್ರು ಕೇಸ್ ಕೊಡ್ತಾರೆ. ಅವ್ರಿಗೆ ಅನ್ಯಾಯ ಆದರೆ ಕೇಸ್ ಕೊಡ್ತದೆ, ಈ ಸರ್ಕಾರ ನೋಡ್ತದೆ. ಅವರಿಗೆ ಖಂಡಿತ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ, ಯಾವತ್ತೂ ಬಿಡುವುದಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಯಾವ ಅಪೇಕ್ಷೆನೂ ಕೊಡಲ್ಲ, ರಾಜಕೀಯ ಅಪೇಕ್ಷೆನೂ ಕೂಡ ನಮಗಿಲ್ಲ. ನ್ಯಾಯದ ಕಡೆ ಒಂದೇ ಅಪೇಕ್ಷೆ ಇರುವಂತದ್ದು. ನೀವು ಬಂದು ಅವರನ್ನು ಕಟ್ಟಿಕೊಳ್ಳುದು, ಇವರನ್ನು ಕಟ್ಟಿಕೊಳ್ಳುದು ನೋಡಿ ಸ್ವಾಮಿ. ಆ ವಿಡಿಯೋಗಳನ್ನು ನೋಡಿ. ಅಂತ ಇನ್ಸಿಡೆಂಟ್ಗಳಾದ್ರೆ ಯಾರನ್ನು ಬಿಡುವ ಪ್ರಶ್ನೆಗಳೇ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ, ಇನ್ನೊಂದು ಪಕ್ಷ ಇರಲಿ, ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹೆಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ನೋಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಿ. ಯಾಕೆ ಬಂದು ಏನೇನು ಮಾಡ್ತೀರಾ, ಏನೇನು ಹೇಳ್ತೀರಾ? ಏಕೆ ಜನಗಳನ್ನು ತಪ್ಪು ದಾರಿಗೆ ತಿಳಿತೀರಾ? ಇನ್ನು ಚುನಾವಣೆ ಬಂತಲ್ಲ, ಇನ್ನು 2 ವರ್ಷ ಇರುವುದು ಇವರಿಗೆ. ಆಗ ಯಾರಾದ್ರೂ ಒಂದು ಜೀವ ಹೋದ್ರೆ ಮತ್ತೆ ಇವ್ರು ಮಾಡೋದಿಲ್ಲ. ಆ ಪ್ರವೀಣ್ ವಾಲ್ಗೆ ಅಂತ ಒಬ್ರು ಇದ್ದಾರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿರ್ಬೋದು. ಮೊನ್ನೆನೆ ಓಪನ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಹಿಂದೆ ಹಿಂದುತ್ವಕವಾಗಿ ಗಲಾಟೆ ಮಾಡಿದವರು ಜೈಲಿಗೆ ಹೋಗಿ ಎಷ್ಟೋ ದಿವಸ ಕೂತು, ಆ ಜೈಲಲ್ಲಿ ಇರುವಾಗ ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡೆ, ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸೂ ಬಿಟ್ಟೆ, ಇವತ್ತು ಯಾರು ಕೂಡ ನನ್ನ ಜೊತೆ ಇಲ್ಲ ಅಂತ ಪ್ರವೀಣ್ ವಾಲ್ಗೆ ಹೇಳ್ತಾರೆ. ಇಂಥ 100, 10, 25 ಇನ್ಸಿಡೆಂಟ್ಗಳು ನನ್ನ ಹತ್ರ ಇದೆ ಸ್ವಾಮಿ. ನೀವು ಧರ್ಮದ ಹೆಸರಿನಲ್ಲಿ ಯಾರನ್ನು ಜೈಲಿಗೆ ಕಳಿಸಿದವರು, ಜೈಲಿದ್ದ ಅವರ ಅಡ್ವೊಕೇಟ್ ಫೀಸ್ ಕೊಡ್ಲಿಕ್ಕೆ ಇಲ್ಲದವರು, 7-8 ವರ್ಷ ಜೈಲಲ್ಲಿ ಕೊಳತವರು ಇಲ್ವಾ? ಇದ್ದೀರಾ? ನಾನು ಯುವಕರಿಗೆ ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಮಾಧ್ಯಮದ ಮುಖಾಂತರ ತಿಳಿಸುವಂಥದ್ದು, ಧರ್ಮದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ, ಹೆಣದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ, ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸಗಳನ್ನು ಮಾಡಬೇಕು. ಹೊರತು ಈ ತರ ಒಬ್ಬರೊಬ್ಬರನ್ನು ತಾಗಿಸಿ ಹಾಕಿ ಮಾಡುವಂತ ಕೆಲಸಗಳನ್ನು ಯಾವ ರಾಜಕೀಯ ಪಕ್ಷದವರು ಮಾಡಬಾರ್ದು, ಯಾರು ಮಾಡಬಾರ್ದು, ಒಳ್ಳೇದಲ್ಲ. ನಾವು ಅಭಿವೃದ್ಧಿ ಮೇಲೆ ಹೋಗಿ, ನಾವು ಆಯ್ತು ಅಭಿವೃದ್ಧಿ ಚಿಂತನೆ ಹೋಗಿ, ಆಯ್ತು ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡ್ಲಿ, ನಾವು ನ್ಯಾಯ ಕೊಡ್ತೇವೆ, ನಾವು ಇದ್ದೇವೆ.